ಬಂದ್ಬಿಟ್ರಾ ಬಾಸ್? ನಿಮ್ಗೋಸ್ಕರ ವೆಯ್ಟ್ ಮಾಡಿ ಕಣ್ಣೆಲ್ಲ ಕೆಂಪಾಗಿ ಹೋಗಿದೆ ಬಾಸ್. ಹಾಯ್ ಕಣೋ. ಬಾಸ್ ಏನಾಗಿದೆ ಇವನಿಗೆ ಬಾಸ್? ಏನೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದಂಗಿದ್ಯಾ? 12 ಗಂಟೆ ಆದ್ರೂ ತಮ್ಮ ದರ್ಶನ ಇನ್ನೂ ಆಗಿಲ್ವಲ್ಲ ನನಗೆ, ಅದಕ್ಕೆ ಟೆನ್ಷನ್ನು. ವಿಷಯ ಏನು? ಆ ಕ್ವಶನ್ ನಂದು. ಅಷ್ಟಕ್ಕೂ ಏನ್ ವಿಷಯ? ಎಲ್ಲಿಗೆ ಹೋಗಿದೆ? ಶಾಪಿಂಗಿಗೆ. ಇವಾಗ ಶಾಪಿಂಗ್ ಅಂದ್ರೇನು? ಏನ್ ತಗೊಂಡೆ? ಏನೋ ಇದು? ಬ್ಯಾಂಗಲ್ಸ್ ಅಂದ್ರೆ ಬಳೆಗಳು. ಅದು ಗೊತ್ತಾಗ್ತಿದೆ ಯಾರಿಗೋಸ್ಕರ ಅಂತ. ನಿನಗೋಸ್ಕರನೇ ಕಣೋ. ಎರಡು ಕೈಗೂ ಹಾಕೊಂಡು ಬಾಗಿಲ ಹತ್ರ ನಿಂತ್ಕೊಳ್ಳಿ ಅಂತ. ಲೋ ಇಡಿಯಟ್, ನಾನ್ ನಿನ್ನ ಬಾಸು ಅಂತ ಇಷ್ಟು ದಿನ ಪೂಜೆ ಮಾಡ್ತಿದ್ರೆ ಈಗ ನೋಡಿದ್ರೆ ನೀನ್ ನನ್ನ ಕೈಗೆ ಬಳೆ ಹಾಕ್ತೀನಿ ಅಂತೀಯಲ್ಲೋ? ಛೀ, ಮುಚ್ಚ ಬಾಯಿ. ಈ ಬಳೆಗಳನ್ನ ಯಾರಿಗೋಸ್ಕರ ತಂದಿದ್ದೀನಿ ಅಂತ ನಿಂಗೆ ಗೆಸ್ ಮಾಡಕ್ಕೂ ಆಗಲ್ವೇನೋ? ವೇಸ್ಟ್ ಫೆಲೋ. ನನಗೆ ಅರ್ಥ ಆಗೋಯ್ತು ಬಾಸ್, ಅಮ್ಮವ್ರಿಗೋಸ್ಕರ ತಾನೇ? ಎಸ್. ಓಕೆ ಓಕೆ, ಮಧು ಯಾವುದೋ ಫೈಲ್ ತಗೊಂಡು ಬರ್ತಾ ಇದ್ದಾರೆ. ನೀನು ತಂದಿರೋ ಈ ಬಳೆಗಳಿಂದ ನಿನಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಕಣೋ. ಓಕೆನಾ? ಕ್ಯಾರಿ ಆನ್ ಕ್ಯಾರಿ ಆನ್ ಕ್ಯಾರಿ ಆನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಕಣೋ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಮಧು. ಸರ್, ಈ ಫೈಲ್ನ ಚೆಕ್ ಮಾಡಿ ಇಲ್ಲೊಂದು ಸೈನ್ ಮಾಡಿಬಿಡಿ. ಇದೆಲ್ಲ ಆಮೇಲೆ ಮಧು, ಮೊದಲು ನಿನಗೋಸ್ಕರ ಒಂದು ಚಿಕ್ಕ ಗಿಫ್ಟ್ ತಗೋ. ಸರ್, ಅವತ್ತು ಮ್ಯಾಚಿಂಗ್ ಡ್ರೆಸ್ ಹಾಕೊಂಡ್ ಬಂದಿರೋರಿಗೆ ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ದೆ ತಾನೆ? ಅದಕ್ಕೆ ನಿನಗೋಸ್ಕರ ನಾನು ತಂದಿದ್ದೀನಿ. ಸರ್, ಏನೋ ಮಾತಿನ ವರ್ಷಗೆ ಹಾಗಂದೆ. ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಯಾಕೆ ಸರ್ ಇದೆಲ್ಲ ಇವಾಗ? ಈ ಬಳೆಗಳು ನಿನಗೆ ಚೆನ್ನಾಗಿರುತ್ತೆ ಮಧು. ತುಂಬಾ ಕಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದೀನಿ. ತಗೋ ಮಧು. ಸರ್, ಅದು ನೀನ್ ತಗೊಳ್ದೇ ಇದ್ರೆ ನನ್ನ ಮೇಲೆ ಆಣೆ. ಇಷ್ಟಕ್ಕೆಲ್ಲ ಯಾಕೆ ಆಣೆ ಸರ್? ನನಗೆ ಗಾಜಿನ ಬಳೆ ಅಂದ್ರೆ ತುಂಬಾ ಇಷ್ಟ. ನೀವು ಇಷ್ಟ ಅಭಿಮಾನದಿಂದ ತಗೊಂಡ್ ಬಂದ್ರಿ, ಬೇಡ ಅನ್ನಲ್ಲ. ತಗೋ.